ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೋಡಿ ಫ್ರೆಂಡ್ಸ್, ಇವತ್ತು ಆಶಾದವರು ನಮ್ಮ ಮನೆಗೆ ಬಂದಿದ್ದಾರೆ. ಮಗುವಿನ ತೂಕ ಮತ್ತು ಒಂದು ತಾಯಿ ಮಗುವಿನ ಆರೋಗ್ಯದ ಬಗ್ಗೆ ವಿಚಾರಣೆ ನೋಡಿ. ಮಗುವಿನ ತೂಕ ಚೆಕ್ ಮಾಡ್ತಿದ್ದಾರೆ ಆಶಾದವರು. ನೋಡ್ರಿ, ತುಂಬ ಕ್ಯೂಟಾಗಿದ್ದಾಳೆ ನನ್ನ ಮಗಳಂತೂ. ಮಲ್ಕೊಂಡ್ಬಿಟ್ಟಿದ್ದಾಳೆ ನೋಡಿ, ಎದ್ದೇಳ್ತಿಲ್ಲ. ಕಾಲತ್ತಿ ಎಲ್ಲ ಹೆಂಗೆ ಮಾಡ್ತಾಳೆ ನೋಡಿ. ಆಶಾದವರು ಎಷ್ಟೊತ್ತಿನ ಎಬ್ಸಿದ್ರು ಹೇಳಲಿಲ್ಲ. ಹಾಗೆ ಮಾಡಿಬಿಡಂತು, ಎಬ್ಬಿಸ್ಲಾರ್ದ ತೂಕ ಅಂತ ಹೇಳಿದರು. ಮಾಡ್ತಿದ್ದಾರೆ ನೋಡಿ. ಎಷ್ಟು ಬರ್ಬೋದು, ಇವಾಗ 1.5 ತಿಂಗಳದವಳಿದ್ದಾಳೆ ಇವಾಗ ಇವಳು ಸದ್ಯಕ್ಕೆ. ನೋಡಿ ಫ್ರೆಂಡ್ಸ್, ಮತ್ತು ತೂಕ ಚೆಕ್ ಮಾಡೋದಲ್ಲದೆ ಮತ್ತು ಮಗುವಿನ ಒಂದು ಜ್ವರ ಇದೆಯಾ, ಆರಾಮಾಗಿದೆಯಲ್ಲ ಅಂತ ಮಗುವಿನ ಉಷ್ಣಾಂಶವನ್ನು ಚೆಕ್ ಮಾಡ್ತಾರೆ ನೋಡಿ. ಇದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಆಶಾದವರು ಮನೆಗೆ ಬಂದು ಒಂದು ತಾಯಿ ಮತ್ತು ಮಗುವಿನ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡಿಕೊಂಡು ಎಲ್ಲ ಅಪ್ಡೇಟ್ ಬರ್ಕೊಂಡು ಹೋಗ್ತಾರಲ್ಲ. ಒಂದು ಆರೋಗ್ಯದ ಕೇಂದ್ರಕ್ಕೆ ನಾವು ಒಂದು ಧನ್ಯವಾದಗಳನ್ನೇ ಹೇಳಬೇಕು. ನಾರ್ಮಲ್ ಅಂತೂ ಇದೆ ಅಂತ ಹೇಳ್ತಿದ್ದಾರೆ. ಒಂದು 36.5 ಬರ್ತಿದೆ ಇದರಲ್ಲಿ. ಅವರು ಇಷ್ಟೇ ನಾರ್ಮಲ್ ಇದೆ ಅಂತ ಹೇಳ್ತಿದ್ದಾರೆ ನೋಡಿ. ಇದು ಒಂದು ಒಳ್ಳೆಯದು ನೋಡಿ. ಒಂದು ಆಶಾದವರು ಬಂದು ಮಗುವಿನ ತಾಯಿಯ ಬಗ್ಗೆ ಒಂದು ವಿಚಾರಣೆ ಅನ್ನೋದಿದೆಯಲ್ಲ. ಮೊದಲೆಲ್ಲ ಈ ಥರ ಗೌರ್ಮೆಂಟ್ ವತಿಯಿಂದ ಏನೂ ಇದ್ದಿರಲಿಲ್ಲ. ಬಟ್ ಇವಾಗೆಲ್ಲ ಬೆಸ್ಟ್ ಅಂತಲೇ ಹೇಳ್ಬೋದು, ಬೆಟ್ರ್ ಅನ್ನೋದಕ್ಕಿಂತ. ಇವಳು ತೂಕ ಬಂದುಬಿಟ್ಟು 4 kg ಇದ್ದಾಳೆ ನೋಡಿ. ಬರೀ ನೋಡ್ಲಿಕ್ಕೆ ಹೆಂಗೆ ಕಾಣ್ತಾಳೆ, 4 kg ಮಾತ್ರ ಇದ್ದಾಳೆ. ಮತ್ತು ಇವಳ ಉಷ್ಣಾಂಶ ಕೂಡ ನಾರ್ಮಲ್ ಆಗಿ ಬಂದಿದೆ ನೋಡಿ. ನೋಡಿ ಫ್ರೆಂಡ್ಸ್, ಇವರು 15 ಡೇಸ್ಗೊಮ್ಮೆ ಬಂದು ಚೆಕಪ್ ಮಾಡ್ಕೊಂಡು ಹೋಗ್ತಾರೆ ನೋಡಿ. ಹಾಗೆ ಬಂದುಬಿಟ್ಟು ತಾಯಿ ಒಂದು ಬ್ಲಡ್ಡನ್ನು ಚೆಕ್ ಮಾಡಿಕೊಂಡು ಹೋಗ್ತಾರೆ. ಎಲ್ಲ ರಿಪೋರ್ಟ್ಗಳನ್ನು ಬರ್ಕೊಂಡು ಒಂದು 15 ಡೇಸ್ಗೊಮ್ಮೆ ಎಲ್ಲ ರಿಪೋರ್ಟನ್ನು ಚೆಕ್ ಮಾಡ್ತಾರೆ ಮತ್ತು ಬರ್ಕೊಂಡು ಈ ಥರ ಎಲ್ಲ ತಮ್ಮ ಮಾಹಿತಿಯನ್ನು ತಗೊಂಡು ಹೋಗ್ತಾರೆ ನೋಡಿ. ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಹಾಕಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಫ್ರೆಂಡ್ಸ್.